ಗುರುಜಿ, ಇದ್ದರೆ ಜಗನ್ಮಾತೆಯ ಅಭಯ, ನಮಗೆ ಏನು ಭಯ ಇಲ್ಲ, ಯಾಕಂದ್ರೆ ಪ್ರಳಯದ ಭಯ ದೂರ ಓಡೋಗತ್ತೆ, ನಮ್ಗೆ ಅಪಾಯ ಇಲ್ಲ ಅಂತ ಹೇಳ್ತಾ ಇದ್ರಿ. ಹಾಗೆ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ವೀಕ್ಷಕರೇ, ಈ ಒಂದು ವಿಚಾರದಲ್ಲಿ ಕೇಳ್ಕೊಳ್ಳೋದು ಏನು ಅಂದರೆ, ಪ್ರತಿಯೊಬ್ಬನ ಮನುಷ್ಯನಿಗೂ ಒಂದು ಜೀವಾಳ ಅಂತ ಇರುತ್ತೆ. ಎಲ್ರಿಗೂ ಒಂದು ನಂಬಿಕೆ ಬೇಕು ಅಂತ ಹೇಳ್ತಾ ಇದ್ದೀನಿ. ಆ ನಂಬಿಕೆ ಯಾವತ್ತೂ ಕೆಡಿಸ್ಕೋಬೇಡಿ. ಯಾವ ನಂಬಿಕೆ? ದೈವ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲ ದೇವರು, ನಿಮ್ಮ ಗ್ರಾಮ ದೇವರು, ಹೀಗೆ ಆ ಪ್ರಪಂಚ ಪೂರ್ತಿ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ದೈವ ನಂಬಿಕೆಯನ್ನು ಸುಮ್ಮನೆ ಇಟ್ಕೋಬಾರ್ದು. ನಾನು ದೇವ್ರ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ, ಅದೆಲ್ಲ ದೊಡ್ಡದು. ನಿನಗೆ ಕಷ್ಟ ಬಂದಾಗ ಯಾವತ್ತು ಹೋಗಿ ದೇವ್ರ ನಮಸ್ಕಾರ ಮಾಡಿದ್ಯಾ? ಇವತ್ತಿನ ಸಂಸ್ಕಾರದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬನು ಕಷ್ಟ ಬಂದಾಗ ನೀವು ಜಗಳ ಆಡ್ತಿರ್ತೀರ, ಅಥವಾ ಯಾವೊಂದೋ ಜಗಳನ ನೀವಿಬ್ಬರು ಐಟ್ಹಾಸ್ತಲ್ಲಿ ಆಟ ಆಡ್ತಾ ಕೂತಿರ್ತೀರ. ಅವನು ಹಿಂಗೆ ಮಾಡ್ದ, ಇವನು ಹಂಗೆ ಮಾಡ್ದ, ಇವನು ಹಂಗೆ ಮಾಡ್ದ, ಇದೇ ಆಗೋಗೋದೇ ಹೊರತು ನಿಮಗೆ ಅಕಸ್ಮಾತ್ ಸಾಧಾರಣ ಒಂದು ಮನೆ ಬೇಕು. ಆ ಮನೆ ಬೇಕಾದ್ರೆ ಏನು ಮಾಡ್ತೀರ ಗೊತ್ತಾ? ದೇವ್ರ ಹತ್ರ ಕೇಳ್ಕೊಳ್ಳಲ್ಲ. ರೀ ಮನೆ ನೋಡ್ರಿ, ಮನೆ ನೋಡೋ, ಇಷ್ಟು ಹೇಳ್ಬಿಡ್ತೀರ. ಆವಾಗ ನಿಜವಾಗ್ಲೂ ಮನೆ ನೋಡೋ ಅಂತ ಅವ್ನಿಗೆ ಹೇಳೋ ಬದಲು ಆ ದೇವ್ರ ಹತ್ರ ಕೇಳ್ಕೊಂಡ್ರೆ ಕೊಡಲ್ಲ ಅಂತಾನ ಭಗವಂತ? ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಕಣಪ್ಪ, ಆದರೂ ನೀನು ನನಗೆ ಅಂತ ಒಂದು ಋಣವಾದ ಮನೆಯನ್ನು ಕೊಡಿಸು ಅಂತ ಹೇಳಿ ಕಣ್ ತುಂಬ, ಬಾಯಿ ತುಂಬ, ಮನಸ್ಸು ತುಂಬ ಹೋಗಿ ಆ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಯಾಕೆ ಸಿಗಲ್ಲ? ಸಿಗತ್ತೆ. ಅದರಿಂದ ಪ್ರಯತ್ನದ ಜೊತೆಗೆ ದೈವ ಭಕ್ತಿ ಇಟ್ಕೊಂಡು ಸ್ಮರಣೆ ಮಾಡಿಕೊಂಡರೆ ಇವತ್ತಿನ ಸಂಸ್ಕಾರದಲ್ಲಿ ನಾವು ಆ ದೈವ ನಂಬಿಕೆ. ಎಷ್ಟೋ ಜನಕ್ಕೆ ನಾನು ಇನ್ನೊಂದು ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬನಿಗೂ ಹೇಳ್ತಕ್ಕಂಥ ವಿಚಾರ ಏನು ಅಂದರೆ, ಎಲ್ಲರೂ ಇವತ್ತಿನ ದಿವಸ ಮಾಧ್ಯಮ ಏನು ನೋಡ್ತಾ ಇದ್ದೀರಾ, ಭಾಳ ಜನಕ್ಕೆ ಒಂದು ವಿಶೇಷವನ್ನು ತಿಳಿಸ್ಬೇಕು ಅಂತ ಹೇಳ್ತಿದ್ದೀನಿ. ಇಡೀ ಜಗತ್ತು ಅಲ್ಲಾವಲ ಕಲ್ಲೋಲವಾಗತ್ತೆ. ಯಾವ ಸಾಫ್ಟ್ವೇರು ಇಲ್ಲ, ಯಾವ ಹಾರ್ಡ್ವೇರು ಇಲ್ಲ, ಕೆಲಸ ಕಾರ್ಯಗಳಿಲ್ಲ. ಇವತ್ತಿನ ದಿವಸ ಒಂದು ಕೆಲಸ ಕೇಳಬೇಕು ಅಂತ ಏನಾದ್ರೆ ಹೋದರೆ 80,000, 1,00,000 ಅಂತಾನೆ. ಏನು ದಿಮಾಕ್ ಕುಂತೀರಾ? ಇವನು ಪುಟ್ಕೋಸಿ ಕನ್ನಡದಲ್ಲಿ ಇರೋನು, ಹುಟ್ಟಿರೋನು, ಫಾರಿನ್ ಲ್ಯಾಂಗ್ವೇಜ್ ಬೇರೆ ಇವನು ಪಿಂಡ, ಕನ್ನಡ ಮಾತಾಡೋ ನೆಟ್ಟಕ್ಕೆ ಬರಲ್ಲ. ಅವನು ಹುಟ್ಟಿರೋದು ಕನ್ನಡದ ಬೆಳೆದಲ್ಲಿ, ತಿಂದಿರೋದು ಇಲ್ಲಿ, ಅದರಲ್ಲಿ ಬೇರೆ ಯಾವುದೋ ಊರಲ್ಲಿ ಇಂಗ್ಲೀಷ್ ಭಾಷೆ ಮಾತಾಡೋದು. ನೋಡಿ, ಕೆಲವೆಲ್ಲ ಸಂಸ್ಕಾರವಾದ ಕಲ್ತ್ಕೊಳ್ಳಿ. ಇಲ್ಲಿನ ಭಾಷೆಗೆ ಗೌರವ ಘನತೆ ನಾವು ಕೊಡಲೇಬೇಕು, ಕೊಟ್ಟರೆ ಒಳ್ಳೆಯದು. ಅದೇ ರೀತಿಯಾಗಿ ಇಡೀ ಜಗತ್ತು ಇವತ್ತಿನ ದಿವಸ ಕರ್ನಾಟಕದ ಮಧ್ಯಭಾಗದಲ್ಲಿ, ಭೂ ಮಧ್ಯದಲ್ಲಿರ್ತಕ್ಕಂಥ ಈ ಸೌತ್ ಇಂಡಿಯಾ ಅಂತೇನಿದೆ, ಅದರಲ್ಲೇ ಎಲ್ಲರೂ ಬದುಕ್ತಾ ಇರೋದು. ಇಡೀ ಶಕ್ತಿ ಇದೇ ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ಬೆಂಗಳೂರು ಕ್ಷೇತ್ರದ ಮಧ್ಯದಲ್ಲಿ ಬಂದು ಜಗನ್ಮಾತೆ ನೆಲೆಸ್ತಾಳೆ. ಇಂಥ ಸಮಯದಲ್ಲಿ ಏನು ಸೂರ್ಯ ಉರುಳು ಬಿಟ್ಟಿದ್ದಾನೆ, ಆ ಬೆಂಕಿ ಇನ್ನೇನು ಇಷ್ಟೇ ಲೈಟ್ ಇಯರ್ಸಲ್ಲಿ ಬಂದು ಭೂಮಿಯನ್ನು ಸೇರುತ್ತೆ. ಒಂದೇ ಒಂದು ಮಿಂಚು ಹಠಾರನಂತೆ ಎಂಟೈರ್ ಸ್ಯಾಟಲೈಟ್ ಹೊಟ್ಟೋಗುತ್ತೆ. ಅಂದರೆ 1,340-80,000 ಇಷ್ಟೊಂದಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಸ್ಯಾಟಲೈಟ್ಸ್ ಏನಿದೆ, ಇವತ್ತೆಲ್ಲ ನಂಬ್ಕೊಂಡಿರೋದೇ. ಫೋನ್ ನಂಬ್ಕೊಂಡ್ರು ನಾವೇ, ಟಿ ವಿ ನಂಬ್ಕೊಂಡ್ರು ನಾವೇ, ಎಲ್ಲ ಸ್ಯಾಟಲೈಟ್ ಡಮಾರ್ ಅಂತ ಬ್ಲಾಸ್ಟ್ ಆಗ್ಬಿಟ್ರೆ ಏನು ಮಾಡ್ತೀರಾ? ವಿದೇಶದಲ್ಲಂತೂ ಈ ಅಮೇರಿಕಾ, ಇಲ್ಲಿರ್ತಕ್ಕಂಥ ಅರೇಬ್ ಕಂಟ್ರೀಸು, ಈ ಚೈನಾದವರು ಎಲ್ಲರೂ ಏನು ಮಾಡ್ಯಾರ ಗೊತ್ತಾ? ಇವತ್ತಿನ ದಿವಸ ಎಲ್ಲರೂ ನಂಬ್ಕೊಂಡಿರೋದು ಸ್ಯಾಟಲೈಟೇ ಹೊಟ್ಟೋಯ್ತು ಅಂದರೆ ಏನು ಮಾಡ್ತೀರಾ? ಅವರು ಟ್ರಾಫಿಕ್ಕು ಸ್ಯಾಟಲೈಟು, ಕಂಪ್ಯೂಟರ್ ಆಗಬೇಕು, ಎಲ್ಲದಕ್ಕೂ ಕಂಪ್ಯೂಟರ್ ಬೇಕು. ನಾವು ಹಂಗಿಲ್ಲ. ಭಾರತ ದೇಶದಲ್ಲಿ ಇವತ್ತು ಒಂದು ಸಂಸ್ಕಾರ ಇದೆ. ನಾವು ಹೊಲವನ್ನು ಮಾಡಲೇಬೇಕು, ನೆಲೆಯನ್ನು ನಂಬ್ಕೊಂಡಿದ್ದೀವಿ. ಜಗತ್ತಲ್ಲಿ ಕೈ ಹಿಡಿಯೋವರೆಗೂ, ಶಕ್ತಿ ಹಿಡಿಯೋವರೆಗೂ ನಮ್ಮ ದುಡಿತೀವಿ, ವಿದ್ಯೆ ಇರೋವರೆಗೂ ಓದಿ ವಿದ್ಯಾಭ್ಯಾಸ ಮಾಡ್ತೀವಿ, ಎಲ್ಲಿದ್ರೂ ಜೀವಿಸ್ತೀವಿ ಅಂತಕ್ಕಂಥ ವಿಚಾರಗಳು ಇರೋವಂಥವ್ರು ಸ್ವಾಭಿಮಾನ ಇಟ್ಕೊಂಡು ಇವತ್ತು ಭಾರತ ದೇಶದಲ್ಲಿ ಇರ್ಬೋದು. ಅದಕ್ಕೆ ರಾಜಧಾನಿಯಾಗಿರ್ತಕ್ಕಂಥ ಈ ಭಾರತ ದೇಶ ಇಡೀ ಜಗತ್ತಿಗೆ ಒಂದು ಮಾದರಿ ಆಗತ್ತೆ. ಇನ್ನೇನು ಕೇವಲ ಈ ವರ್ಷದ ಕೊನೆಯಲ್ಲಿರ್ತಕ್ಕಂಥ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಸಮಯದಲ್ಲಿ ಜಗತ್ತಿಗೆ ಗೊತ್ತಾಗುತ್ತೆ. ಅದಕ್ಕೆ ಹಳೆಗಣ್ಣನ ಪಾದವೆ ಗತಿ ಅಂತ ನಮ್ಮಲ್ಲಿ ಉಳಿದಿರೋದೇನೋ ಹಂಡೆ, ಒಲೆ ಉರಿ ನೀರು, ಎಲೆಕ್ಟ್ರಿಕ್ ಯಾವುದು ಇರಲ್ಲ. ಅದೇ ರೀತಿಯಾಗಿ ಅಡುಗೆ ಒಲೆ ಉರಿಗೋ ಸೌದೆಗಳು ಬೇಕೋ, ಎಲೆಕ್ಟ್ರಿಫಿಕೇಶನ್ ಇರಲ್ಲ. ಒಬ್ಬರು ಯೋಚನೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ. ಏನಾದರೂ ಕರೆಂಟ್ ಇಲ್ದಿದ್ರೆ, ಫೋನ್ ಇಲ್ದಿದ್ರೆ, ಯಾರಿಗಾದ್ರೂ ಮಾತಾಡಬೇಕಾದ್ರೆ, ಪೋಸ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀರಾ? ತಿರುಗಿ ಅದೇ ಪೋಸ್ಟ್, ಅದೇ ಲೆಟರ್, ಅದೇ ಫ್ಯಾಕ್ಸ್ ಗೀಕ್ಸ್ ಏನಿಲ್ಲ, ಟೈಪಿಂಗ್, ತಿರುಗಿ ಅದೇ ಗಟ್ಟಿ, ನಡ್ಕೊಂಡು ಹೋಗಬೇಕು, ಎತ್ತಿನ ಗಾಡಿ ಗಟ್ಟಿ. ನಾನಂತೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಪ್ಪ ಒಂದು ಕಡೆಯಿಂದ. ಆದ್ದರಿಂದ ಯಾಕೆಂದರೆ ಮುಂದಕ್ಕೆ ನಮ್ಮ ಆಶ್ರಮ ಎಲ್ಲ ಸ್ವದೇಶವಾಗಿರುತ್ತೆ, ಯಾವುದು ವಿದೇಶವಾಗಿರಲ್ಲ. ಅದಕ್ಕೆ ನಮ್ಮ ಸಂಸ್ಕಾರ ಎಷ್ಟಾಗುತ್ತೋ ಅಷ್ಟು ಉಳಿಸ್ಕೊಳ್ಳೋಣ, ನಮ್ಮಲ್ಲಿ ಬೇಕಾಗಿರ್ತಕ್ಕಂಥ ಜೀವನವನ್ನು ಸಾಗಿಸೋಣ. ವೀರಬ್ರಹ್ಮೇಂದ್ರ ಸ್ವಾಮಿ ಆಗಲಿ, ಕೈವಾರ ತಾತಯ್ಯ ಅವರ ಹೇಳಿರ್ತಕ್ಕಂಥದ್ದು, ನೀಲಜ್ಜೆ ಆಗಲಿ, ಯಾವುದೇ ಒಂದು ಶಾಸನ ಹೇಳಿರ್ತಕ್ಕಂಥದ್ದು ಏನು ಅಂದರೆ, ಇಡೀ ಜಗತ್ತಿನ ಸ್ವಲ್ಪ ದಿವಸದಲ್ಲಿ ತನ್ನ ಕಾಲ ಮೇಲೆ ಬಿಟ್ಟು ಇನ್ನು ಯಾರ ಮೇಲೂ ಡಿಪೆಂಡ್ ಆಗುವಂಥದ್ದಿದ್ರೆ ಮನುಷ್ಯ ಮಾಡಿರ್ತಕ್ಕಂಥ ಅಷ್ಟೂ ನಶಿಸಿ ಹೋಗುತ್ತೆ.
ಇದಕ್ಕೆ ಇವತ್ತಿಗೆ ನಾವು ಮಂಗಳ ಹಾಡ್ತಾ ಇದ್ದೀವಿ, ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಹೇಳ್ತಕ್ಕಂಥ ವಿಚಾರ ನಿಮಗೆ ಗೊತ್ತಿದೆ. ಆದ್ದರಿಂದ ದಯವಿಟ್ಟು ಸಂಸ್ಕಾರದಲ್ಲಿ ಏನು ಹೇಳ್ತೀವಿ, ದೇವರನ್ನ ಮರಿಬೇಡಿ. ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆನ ಜ್ಞಾಪಿಸ್ಕೊಳ್ಳಿ. ದೇವರ ಹತ್ರ ಏನು ಕೇಳಬೇಕೋ ನೀವು ಮನಸ್ಸು ಬಿಚ್ಚಿ ಕೇಳ್ಕೊಳ್ಳಿ, ಮನಸ್ಸಾರೆ ನೀವು ಆ ಭಗವಂತನ ನಂಬಿಕೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಸ್ವಲ್ಪ ಭಯವನ್ನೇ ಹುಟ್ಟಿಸಿದ್ರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಲಜ್ಞಾನದಲ್ಲಿ ಏನ್ ಬರ್ದಿದೆ, ಮುಂದಿನ ದಿನಗಳಲ್ಲಿ ಕಾಲಚಕ್ರ ತಿರುಗಲಿದೆ, ಮತ್ತೆ ನಾವು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ವಿ ಅದಕ್ಕೆ ಅಂಟ್ಕೊಬೇಕು ಅಂತ ಹೇಳಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲಾ ಮಾಹಿತಿಯನ್ನ ನೀಡಿದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಸರಿಯಾಗಿ ಎಷ್ಟೊತ್ತಿಗೆ ತಿಳಿದೇ ಇದೆ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿ ಆಗ್ತೀವಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.